ಅದು ಕಾಲದ ಕೈಯಿಂದ ಮಾತ್ರ. ಗೌರಿ, ಅಲ್ಲಿ ತನಕ ನನ್ನ ಮಗಳ ಜವಾಬ್ದಾರಿ ನಿಂದು, ಗ್ರೀಷ್ಮನ್ ಜವಾಬ್ದಾರಿ ನೀನು ತಗೊಳ್ಳೇಬೇಕು. ಮನೆಯವರಿಂದಾಗ್ಲಿ ಆ ರುದ್ರನಿಂದಾಗ್ಲಿ ಮುಖ್ಯವಾಗಿ ನಿನ್ನಿಂದ ಅವಳಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು. ಏನು ತೊಂದರೆ ಆಗ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಗೌರಿ, ನಿಂದು. ಸರಿ ಅಮ್ಮ, ಅವಳಿಗೆ ನನ್ನ ಮೇಲೆ ಎಷ್ಟೇ ಸಿಟ್ಟಿರ್ಲಿ, ಅವಳು ನನ್ನನ್ನು ಎಷ್ಟೇ ದ್ವೇಷ ಮಾಡಲಿ, ಅವಳಿಗೆ ಎಷ್ಟೇ ಆದರೂ ನನ್ನ ಪುಟ್ಟ ತಂಗಿನೇ ಅಲ್ವಾ. ನಾನು ಅವಳನ್ನ ಯಾವತ್ತೂ ಬಿಟ್ಕೊಡಲ್ಲ. ನಾನು ಅವಳನ್ನ ಕಾಪಾಡ್ಕೋತೀನಿ. ಅದು ಬಿಡು. ನೀವಲ್ಲೆಲ್ಲರೂ ಹೇಗಿದ್ದೀರಾ? ಅಪ್ಪಾಜಿ, ಅಣ್ಣ, ಐಶು, ಅಜ್ಜಿ ಎಲ್ಲರೂ ಆರಾಮ? ಗೌರಿ, ಅಪ್ಪಾಜಿಗೆ ಗೌರಿ ಎಲ್ಲರೂ ಚೆನ್ನಾಗಿದ್ದಾರೆ ಕಣಮ್ಮ. ನಮ್ಮ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ಅಲ್ಲೆಲ್ಲ ಚೆನ್ನಾಗಿ ನೋಡ್ಕೊಮ್ಮ. ನೀನು ಜೋಪಾನಮ್ಮ. ಸರಿ ಸರಿ, ನಾನು ಇವಾಗ ಇರ್ತೀನಿ, ಇನ್ಯಾವಾಗ್ಲಾದ್ರೂ ಮಾಡ್ತೀನಿ. ಓಕೆ, ತುಂಬಾ ಕೆಲಸ ಇದೆ ಅಮ್ಮ. ಬಾಯ್ ಬಾಯ್. ಸರಿ ಅಜ್ಜಿ. ಏನೇ ಮಾಡ್ತಿದೀಯ ನೀನು? ಅಲ್ಲ, ಅವಳಿಗೆ ಬೇಕಾದಷ್ಟು ತಲೆನೋವು ಇದೆ, ಗ್ರೀಷ್ಮನ್ ಜವಾಬ್ದಾರಿ ಬೇರೆ ಕೊಟ್ಟಿದೀಯ. ಈ ಮನೆ ಸಮಸ್ಯೆನ ಅವಳ ಮೇಲೆ ಹೇರೋದು ಬೇಡ ಕಣೆ. ಇಲ್ಲ ಅತ್ತೆ, ಗೌರಿಯಿಂದನೇ ಇಷ್ಟೆಲ್ಲ. ನೋಡು ಮೀರಾ, ಏನಾಗಿದೆಯೋ ಅದರಲ್ಲಿ ಬರೀ ನಮ್ಮ ಗೌರಿದೆ ತಪ್ಪಿದೆ ಅಂತಂದ್ರೆ ನಾನು ಖಂಡಿತ ಒಪ್ಕೊಳ್ಳೋದಿಲ್ಲ. ಅವಳು ನಮ್ಮನೆ ಮಗಳು ಕಣೆ, ನಾವು ಸಾಕಿದ ಮಗು. ಅವಳು ಹೇಗೆ ಏನು ಅಂತ ನಮಗೆ ಗೊತ್ತಿರ್ಬೇಕಲ್ವಾ? ಯಾವುದೇ ಬಲವಾದ ಕಾರಣ ಇಲ್ಲದೆ ಗೌರಿ ಹೀಗೆ ಮದುವೆ ನಿಲ್ಸೋದಿಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಪರಿಚಯದು ಏನೋ ವೀಕ್ನೆಸ್ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅಲ್ಲ, ಆ ಹುಡುಗ ನಮ್ಮ ಬೇಗ ಮದುವೆ ಮಾಡೋಣ ಅಂತ ಆತರ ಪಡಿಸಿದ್ ನೋಡಿದ್ರೆ ನನಗೆ ಅಲ್ಲೇ ಏನೋ ಹುಡುಕಿದೆ ಅಂತ ಅನಿಸ್ತಿದೆ ಕಣೆ. ಹಿಂದೆ ಹೋದ್ರೆ 2 ದಿನದಲ್ಲಿ ಮದುವೆ ಆಗ್ಬೇಕು ಅಂತ ಯಾಕೆ ಹಠ ಹಿಡಿತಿದ್ರು? ನಿಜವಾಗ್ಲೂ ಇದ್ರ ಹಿಂದೆ ಏನೋ ಇದೆ ಕಣೆ ಸೊಸೆ ಮುದ್ದು. ಆದ್ರೆ ಅದು ನಮಗ್ ಕಾಣಿಸ್ತಾ ಇಲ್ಲ. ಆದ್ರೆ ನಮ್ ಗೌರಿ ಅದನ್ನ ಕಂಡ್ಕೊಂಡಿದ್ದಾಳೆ. ಅದಕ್ಕೆ ಅವಳಷ್ಟು ಸ್ಟ್ರಾಂಗ್ ಆಗಿ ಮದುವೆ ಬೇಡ ಅಂತ ಹೇಳಿದ್ದು. ಗೊತ್ತಾಗ್ತಾ ಇದೆಯಾ? ಗುರುಮಾತ, ಈ ಸರಿ ಪೂಜೆ ಹೊಸಿ ಸ್ಟ್ರಾಂಗ್ ಆಗಿರ್ಲಿ. ಯಾಕಂದ್ರೆ ಗ್ರೀಸ್ಮಿ ನೊಂದಿರೋ ಜೀವ. ಅವಳು ಹಳೇದ್ನೆಲ್ಲ ಮರ್ತು ಹೊಸ ಜೀವನನ ಶುರು ಮಾಡಂಗ ಆಗ್ಬೇಕು. ನಮ್ ರುದ್ರನ್ ಜೊತೆ ಪಿರುತಿಲಿ 100 ಕಾಲ ಬಾಳಂಗ ಆಗ್ಬೇಕು. ಈ ಪೂಜೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ ಗ್ರೀಸ್ಮಿ ರುದ್ರನ್ ಜೊತೆ ಈ ಮನೆಯವ್ರ ಜೊತೆ ಸಂದಾಗ ಹೊಂದ್ಕೊಂಡು ಶ್ರಾವಣದೊತ್ತಿಗೆ ಒಂದು ತೊಟ್ಲು ತೂಗಂಗ ಆಗ್ಬೇಕು. ಹಂಗ್ ಪೂಜೆ ಮಾಡಿ. ಆಗ್ಬೇಕಾಗಿದ್ದೆಲ್ಲ ಆಗೇ ಆಗುತ್ತೆ ಪಾರ್ವತಿ.
ಆ ದೇವ್ರ ಹತ್ರ ಎಲ್ಲ ಲೆಕ್ಕ ಇರುತ್ತೆ. ನಾವು ತಪ್ಪಿದ್ರು ಆ ದೇವರಿಗೆ ಎಲ್ಲ ಲೆಕ್ಕ ಗೊತ್ತಿರುತ್ತೆ. ನಮ್ಮ ಖುಷಿನೂ ನಮ್ಮ ನೋವನ್ನು ಕೊಟ್ಟು ನಮಗೆ ಅವನು ಪರೀಕ್ಷೆ ಮಾಡ್ತಾನೆ. ನಾವು ಪರೀಕ್ಷೆ ಬರೆದಾದ್ಮೇಲೆ ಎಲ್ಲ ಅವನ ಮಡ್ಲಿಗೆ ಹಾಕಿ ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ನಮ್ಮದಲ್ಲದೆ ಇರೋ ಫಲಿತಾಂಶನ ನಾವು ಬಯಸಲೂಬಾರ್ದು, ಅವನು ಕೊಡೋದು ಇಲ್ಲ. ನಮ್ಮ ಪಾಲಿಗೆ ಬರಬೇಕಾಗಿರೋದೇನಾದರೂ ಇದ್ದರೆ ಅದು ಮರದ ತುದಿಲಿ ಜೋತು ಬಿದ್ದಿರೋ ಹಣ್ಣಿನ ಥರ, ಅದು ನಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡಬೇಡ. शिवात्मानकं श्रीरुद्ररूपं ध्यायेत् शुद्धस्फटिकसङ्काशं त्रिनेत्रं पञ्चवक्त्रकं गङ्गाधरं दशभुजं सर्वाभरणभूषितं नीलग्रीवं शशाङ्काङ्कं नागयज्ञोपवेदिनं व्याघ्रधर्मोत्तरीयं च वरेण्यमभयप्रदम् कमण्डलवक्षसूत्राणाधारिणं शूलपाणिनं ज्वलन्तं पिङ्गलजटाशिखामध्योतधारिणं. ರುದ್ರ, ಇದು ತುಂಬ ಶಕ್ತಿಶಾಲಿಯಾಗಿರೋ ಯಂತ್ರ. ಇವತ್ತಿನ ದಿನ ಪೂರ್ತಿ ಇದು ನಿನ್ನ ಕೊರಳಲ್ಲೇ ಇರಬೇಕು. ಈ ಯಂತ್ರನ ಕಟ್ಟಿರೋ ತನಕ ನೀನು ಬ್ರಹ್ಮಚಾರಿ ವ್ರತನ ಪಾಲಿಸಲೇಬೇಕು. ಈ ಯಂತ್ರಕ್ಕೆ ಯಾವುದೇ ರೀತಿ ಅಪಚಾರ ಆಗದೇ ಇರೋ ಥರ ನೋಡ್ಕೋಬೇಕು. ಅರ್ಥ ಆಯ್ತಾ? ಒಂದಿನ ಪೂರ್ತಿ ಬ್ರಹ್ಮಚಾರ್ಯನ ಅದು ಗುರುಮಾತ. ರುದ್ರ, ಗುರುಮಾತ ಹೇಳಿದ್ಮೇಲೆ ಮುಗೀತು. ಎಲ್ಲ ಸಂದಾಕಿರ್ಬೇಕು ಅಂದ್ರೆ ಅವ್ರು ಹೇಳಿದ ಮಾತು ಕೇಳಬೇಕು. ಮನೆಗೆ ಒಳ್ಳೇದಾಗ್ಲಿ, ನೀನು ಗ್ರೀಷ್ಮವ್ವ ಸುಖವಾಗಿ ಸಂಸಾರ ಮಾಡಬೇಕು ಅಂತಲೇ ಈ ಪೂಜೆ ಎಲ್ಲ ಮಾಡಿಸ್ತಿರೋದು. ಹಂಗಲ್ಲ ಅಪ್ಪಯ್ಯ, ಅದು ಏಯ್,